ಮತ್ತು ನಮ್ಮ JDSನ ಎಲ್ಲ ಪದಾಧಿಕಾರಿಗಳ ಮಿತ್ರರೇ, ಇವತ್ತು ನಮ್ಮ ಹೋಬಳಿಯ 4 ಹೋಬಳಿಯ ಹೋಬಳಿ ಅಧ್ಯಕ್ಷರೇ ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷರಂತ ದೇವರಾಜಮ್ಮನವರೇ, ಹರೀಶ್ ಗೌಡ್ರೆ, ಡಾಕ್ಟರ್ ವಿಜಯಕುಮಾರ್ ಅವರೇ ಮತ್ತು ನರಸಿಂಹಣ್ಣವರೇ, ನಾಗರಾಜ್ ಅವರೇ ಮತ್ತು ದೇವರಾಜ್ ಅವರೇ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ಮಿತ್ರರೇ, ಇವತ್ತಿನ ಪತ್ರಿಕಾ ಮಾಧ್ಯಮದ ವಿಶೇಷ ಏನಂದರೆ 25/5/2025 ನಡೆಯುವಂಥ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಇವತ್ತು ನಮ್ಮ JDSಲ್ಲಿ ಇಂದ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ಹುಸ್ಕೂರ್ ಆನಂದನ್ನು ನಾವು JDSಯಿಂದ ಚುನಾವಣೆಗೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರ ಸಿಂಬಲ್ಲು 2, ಅವರ ಕ್ರಮ ಸಂಖ್ಯೆ 2, ಅವರ ಗುರುತು ಹಣ್ಣಿನ ಬುಟ್ಟಿ. ಇದಕ್ಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ಮತಬಂಧುಗಳು ಮತ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಂಡು ಇವತ್ತಿನ ಈ ಚುನಾವಣೆಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳ ಜೊತೆಯಲ್ಲಿ ಇವತ್ತು ನಮ್ಮ ಕೆಲವರು JDS ದೊಡ್ಡಬಳ್ಳಾಪುರದಲ್ಲಿಲ್ಲ, ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭ್ಯರ್ಥಿ ಆಗೋದಕ್ಕೆ ಯಾರು ನಾಲಾಯಕು ಅಂತೇಳಿ ಕೆಲವರು ನನಗೆ ಮಾತಾಡಿದರು, ಫೋನಲ್ಲಿ ಮಾತಾಡಿದರು. ನಾನು ಅದಕ್ಕಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ನೋಕ್ಕೆ ಹಿಂದೆ ನಾವು ಕಾರ್ಯಕರ್ತರ ಮೀಟಿಂಗ್ ಕರೆದು ಯಾರ್ಯಾರು ಅಭ್ಯರ್ಥಿಗಳಾಗ್ತೀರಿ ಅಂತ ಹೇಳಿದ್ಮೇಲೆ ನನಗೆ ಆಶ್ಚರ್ಯ ಆಯಿತು. JDSಲ್ಲಿ 5 ಜನ ಇವತ್ತು ಅಭ್ಯರ್ಥಿಗಳಾಗಿ ನಾವು ನಿಲ್ತೀವಿ ಅಂತ ಬಂದರು. ಇವತ್ತು ನಮ್ಮ TMPCS ಅಧ್ಯಕ್ಷರಾದಂಥ ಅಶ್ವತ್ಥನಾರಾಯಣವರು, ರಘು ಅವರು, ನಮ್ಮ ನಾರಾಯಣಪ್ಪನವರು, ನಮ್ಮ ಈಗ ಆವತ್ತಿನ ಪರಿಸ್ಥಿತಿಯಲ್ಲಿ ಕೆಲವು ಅಡಚಣೆಗಳಿರೋದ್ರಿಂದ ಆನಂದ ಅವತ್ತು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿರಲಿಲ್ಲ. ಆದರೆ ಕೊನೆಯ ದಿವಸ ಇಲ್ಲ, ನಾನು ಎಲ್ರಿಗೂ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ ಆನಂದದ್ದು ಆಗಲಿಲ್ಲ ಅಂದರೆ ಅಶ್ವತ್ಥಣ್ಣ ಅಥವಾ ರಂಗನಾಥ ಯಾರನ್ನ ನಾನು ಅಭ್ಯರ್ಥಿ ಮಾಡಬೇಕು ಅಥವಾ ನಾರಾಯಣಪ್ಪನವ್ರು ಅಭ್ಯರ್ಥಿ ಮಾಡ್ಕೊಬೇಕು, ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆಯಲ್ಲಿ ಹಿರಿಯರ ಜೊತೆಯಲ್ಲಿ ಕೇಳಿ ಮಾಡಬೇಕು ಅಂತಿದ್ದೆ. ಆದರೆ ಇದಕ್ಕೆ ವಿಪರೀತ ತೊಡಕು ಕೊಟ್ಟರು. ಆ್ಯಕ್ಚುಲಿ BJP ಅವರು ವಿಪರೀತ ತೊಡಕು ಕೊಟ್ಟು ಇವ್ರನ್ನ ಅಭ್ಯರ್ಥಿ ಆಗಬಾರ್ದು ಅಂತೇಳಿ ಮಾಡಿದರು. ಆದರೆ ದೇವರು ಇದ್ದಾನೆ ಅನ್ನೋದು ಇದನ್ನು ಕಂಡಿರೋಂಥದ್ದು. ಇವತ್ತು ಏನೋ ಮಾಡಿ ಇವತ್ತು ಅವರ ಅಭ್ಯರ್ಥಿ ಆಗೋಕ್ಕೆ ಹೈಕೋರ್ಟಿಂದ ಒಂದು ಸೂಚನೆ ತಂದರೆ ಅದರಿಂದ ಇವತ್ತು ಅಭ್ಯರ್ಥಿ ಆಗಿದ್ದಾರೆ. ನನ್ನ ಮತಬಂಧುಗಳಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಇವತ್ತು ಹಳ್ಳಿ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಇದ್ದಾರೆ, ಒಂದು ಮನವಿ ಮಾಡ್ತೀನಿ. ಹಿಂದೆ ಅಪ್ಪಣ್ಣವರು ಇವತ್ತು ಶಾಂತಿ ಸಿಗಬೇಕಾದ್ರೆ ನಾವು ಇವತ್ತು JDS ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಯಾಕೆ ಅಂದರೆ ಇವತ್ತು ಇಂದಿನಿಂದ ಅಪ್ಪಣ್ಣವರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹೆಮ್ಮರವಾಗಿ ಬೆಳೆದಂಥವ್ರು, ಅಷ್ಟೇ ಜನಕ್ಕೆ ಕೆಲಸ ಕೊಟ್ಟಿರೋ ಜೊತೆಯಲ್ಲಿ ಇವತ್ತು ದೊಡ್ಡದಾಗಿ ಇವತ್ತು ಹಾಲು ಒಕ್ಕೂಟದ ಒಂದು ಬಿಲ್ಡಿಂಗ್ ಆಗಬೇಕಾದ್ರೆ ದೊಡ್ಡದಾಗಿ ಬಿಲ್ಡಿಂಗ್ ಆಗಿರೋದು ಅವ್ರು ಮಾಡಿರುವಂಥದ್ದೇ. ತದನಂತರ ಆಗಿರುವಂಥವ್ರು ಏನು ಮಾಡಿದ್ರು ಅಂತೂ ನಾನು ನೋಡೋಕ್ಕಾಗಲಿಲ್ಲ. ಇಲ್ಲಿ ಹುಡುಕ್ಬೇಕು ಕಣ್ಣಲ್ಲಿ. ಇವತ್ತು ಅದೇನು ಹೇಳ್ತಾರಲ್ಲ, ಏನು ಹಾಕ್ಕೊಂಡು ಹುಡುಕ್ಬೇಕಾದ್ರೂ ಸಿಗ್ತಾಯಿಲ್ಲ. ಅಪ್ಪಣ್ಣವ್ರು ಏನು ಮಾಡಿದ್ರು ಅವತ್ತೊಂದು ಒಂದು ಪ್ರತಿಮೆಗಳು ಇವಾಗ ಕಾಣ್ತವೆ ಅಂತ. ಅದಕ್ಕೆ ಇನ್ನೊಂದು ವಿಷಯ ಏನಂದರೆ, ಇವತ್ತು ನಾವು JDSಯಿಂದ ಇಲ್ಲ, JDS ದೊಡ್ಡಬಳ್ಳಾಪುರದಲ್ಲಿ ಇಲ್ಲ ಅಂದಿದ್ದವರು ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಅಂದರೆ ಅದು ನಮಗೆ ಸಂತೋಷ, ಎಲ್ಲ ಸಂತೋಷ ಪಡಬೇಕು ಇವತ್ತು. ಯಾಕೆಂದರೆ ನಮ್ಮವರೇ ನಮಗಿಲ್ಲ ಅಂದಮೇಲೆ ಇವತ್ತು ಅಭ್ಯರ್ಥಿ ಹೆಂಗಾದರು ಅಂತ. ಆದರೆ ನಾನು ಇವತ್ತು ಕಾಂಗ್ರೆಸ್ಸು BJP JDSಲ್ಲಿರುವಂಥ ಮತಬಂಧುಗಳನ್ನ ಕೇಳೋದಿಷ್ಟೇ, ನಾಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಮತ ಕೊಡಬೇಕು 25ನೇ ತಾರೀಕು. ನಿಮಗೆ ನಾನು ಮನವಿ ಮಾಡ್ತೀನಿ, ಇವತ್ತು ಹಾಲು ಉತ್ಪಾದಕರ ಇಂದಿನ ಹಾಲು ಉತ್ಪಾದಕರ ಎಲ್ಲ ಅಭ್ಯರ್ಥಿಗಳು ಹಿಂದೆ ಏನೋ ಒಂದು ಕೋರ್ಟಿನಲ್ಲಿದ್ದು ಅವರಿಗೆ ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಹಿಂದೆ ಇರೋರಿಗೆಲ್ಲ ಡಿಸ್ಕ್ವಾಲಿಫಿಕೇಷನ್ ಆಯಿತು. ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ನ ಮಾಡಿರೋದನ್ನು ಮತ್ತೆ ಅವರು ಸ್ಟೇ ತಗೊಂಡಾದಮೇಲೆ ಅವ್ರು ಯಾವತ್ತು ಇವತ್ತು ಆ ಸ್ಟೇ ವೆಕೇಟ್ ಆಗ್ತದೋ, ಸ್ಟೇ ವೆಕೇಟ್ ಆಗೋಯ್ತದ್ಮೇಲೆ ಅವ್ರ ಅಭ್ಯರ್ಥಿ ಆಗೋಕ್ಕೂ ಇಲ್ಲ, ಅಭ್ಯರ್ಥಿ ಆದರೂ ಅವರು ಪ್ರಯೋಜನವೂ ಇಲ್ಲ. ಅದಕ್ಕೆ ನಾನು ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋಂಥ ಎಲ್ಲ JDS ಮತ್ತು ಕಾಂಗ್ರೆಸ್ಸು BJP ಅವರು ಮತ ಕೊಡೋರಿಗೆ ಸುಮ್ಮನೆ ನಿಮ್ಮ ಮತನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಅವರ ಹೈಕೋರ್ಟ್ ಅವ್ರ ಮೇಲೆ ಇರುವಂಥ ಆ ಆರೋಪದ ಚಿಹ್ನೆ ಇದು ಅಂತ ಮಾಡ್ಕೊಂಡಿದ್ದೀವಿ.
ಇದು ಮುಂದೆ ಅವರು ನಿಂತು ಗೆದ್ದು ಸಹ ಅವ್ರಿಗೆ ಅಧಿಕಾರ ಸಿಗುವಂಥದ್ದಿಲ್ಲ. ಅದಕ್ಕೆ ಮತ್ತೊಂದು ಸಾರಿ ಚುನಾವಣೆ ಆಗೋದು ಬೇಡ. ಅದಕ್ಕೆ ನಾವೆಲ್ಲರೂ ಮತದೇವರುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಉಸ್ಕೂರ್ ಆನಂದ್ ಒಂದು ಉದ್ಯಮಿ, ಈ ಎಲ್ಲ ರೈತರಾಗಿ ಇವತ್ತು ಅವರು ಆಲ್ರೆಡಿ ಇವತ್ತು ಅಗ್ರಿಕಲ್ಚರಲ್ಲಿ ಅವರು ಒಂದು ಡಾಕ್ಟ್ರೇಟ್ ತೊಗೊಳ್ಳೋಂಥ ಶಕ್ತಿಗೆ ಹೋಗಿದ್ದು. ಹಿಂದೆ ಗೋಬರ್ ಗ್ಯಾಸು ಅವೆಲ್ಲ ಇಂಟ್ಯೂಸ್ ಮಾಡಿ ಎಲ್ಲ ನಮ್ಮ ಕರ್ನಾಟಕಕ್ಕೆ ತೋರಿಸಿರುವಂಥ ವ್ಯಕ್ತಿ ಇವರು ಉಸ್ಕೂರ್ ಆನಂದ್. ಇವರಿಗೆ ಮತ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ದೊಡ್ಡಬಳ್ಳಾಪುರದಲ್ಲಿರೋ ಮತಬಂಧುಗಳನ್ನು ನಾನು ಮತ್ತೊಂದು ಸಾರಿ ಕೇಳ್ಕೊತೀನಿ. ಅದೇ ರೀತಿ ಇವತ್ತು ಪತ್ರಿಕಾ ಮಾಧ್ಯಮದವರು ಅಷ್ಟೇ, ಇವತ್ತಿನ ಈ ಏನು ಇವತ್ತು ನಾವು ಮೀಟಿಂಗ್ ಕರೆದಿದ್ದೀವಿ, ಮೀಟಿಂಗಿಗೆ ಹೆಚ್ಚು ಒತ್ತು ಕೊಟ್ಟು ಇದನ್ನು ಸುಮ್ಮನೆ ಓಟ್ ಹಾಕಿದವ್ರಿಗೆ ವ್ಯತ್ಯಯ ಆಗಬಾರ್ದು ಅನ್ನೋದನ್ನು ನೀವು ತೋರಿಸ್ಕೊಡ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ.